ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತನಾಡಲು ಹೊರಟರೆ ಭಾಷೆ ದುರ್ಬಲವಾಗುತ್ತದೆ, ಪದಗಳು ಸೋಲುತ್ತದೆ. ಭಾರತದಲ್ಲಿ ಜನ್ಮ ತಾಳಲು ಅದೃಷ್ಟ ಮಾಡಿರಬೇಕೆಂಬ ಮಾತಿಗೆ ಬದಲಾಗಿ ಇಂಥ ವ್ಯಕ್ತಿಗಳಿಗೆ ಜನ್ಮ ನೀಡಲು ಯಾವುದೇ ದೇಶವು ಅದೃಷ್ಟ ಮಾಡಿರಬೇಕು ಎನಿಸುತ್ತದೆ. ಇಂದು ನಾವು ಅಂಥ ಒಬ್ಬ ಮಹಾನ್ ಚೇತನದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಹೌದು ಗೆಳೆಯರೆ, ನೀವು ಊಹಿಸಿದ ಹಾಗೆ ಆ ಪ್ರಖರ ಚೇತನ ಬೇರೆ ಯಾರೂ ಅಲ್ಲ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. 1891ರಲ್ಲಿ ಮಧ್ಯಪ್ರದೇಶದ ಮಾಹು ಎಂಬಲ್ಲಿ ಜನಿಸಿದ ಭೀಮರಾವ್ ಅವರು ಬಾಲ್ಯದಲ್ಲೇ ಅಸ್ಪೃಶ್ಯತೆ ಮತ್ತು ಅವಮಾನದ ಕಹಿ ಉಂಡವರು. ಆದರೆ ಶಾಲೆಯ ಹೊರಗೆ ಕುಳಿತು ಪಾಠ ಕೇಳುತ್ತಿದ್ದ ಆ ಬಾಲಕ ಮುಂದೊಂದು ದಿನ ಇಡೀ ದೇಶಕ್ಕೆ ದಾರಿದೀಪವಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಅಂಬೇಡ್ಕರ್ ನಂಬಿದ್ದ ಏಕೈಕ ಅಸ್ತ್ರ ಎಂದರೆ ಅದು ಶಿಕ್ಷಣ. ಶಿಕ್ಷಣವು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವನು ಹುಲಿಯಂತೆ ಘರ್ಜಿಸುತ್ತಾನೆ ಎಂಬುದು ಅವರ ಮಾತು. ವಿದೇಶದಲ್ಲಿ ಉನ್ನತ ಪದವಿಗಳನ್ನು ಪಡೆದರೂ ಅವರು ತಮ್ಮ ದೇಶದ ಜನರ ಕಷ್ಟಗಳನ್ನು ಮರೆಯಲಿಲ್ಲ. ಸ್ವಾತಂತ್ರ್ಯ ಹೋರಾಟದ ಸತ್ಯಾಗ್ರಹವಿರಲಿ ಅಥವಾ ದಲಿತರಿಗೆ ದೇವಸ್ಥಾನದ ಪ್ರವೇಶವಿರಲಿ, ಅವರು ಹೋರಾಡಿದ್ದು ಸಮಾನತೆಗಾಗಿಯೇ ಹೊರತು ಬೇರೇನಕ್ಕೂ ಅಲ್ಲ. ತುಳಿತಕ್ಕೊಳಗಾದವರ ಧ್ವನಿಯಾಗಿ ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದ್ದು ಅವರು. ಅಸ್ಪೃಶ್ಯತೆ ಎಂಬ ಪಿಡುಗಿನ ವಿರುದ್ಧ ಅವರು ನಡೆಸಿದ ಹೋರಾಟ ವಿಶ್ವದ ಇತಿಹಾಸದಲ್ಲಿ ಅಜರಾಮರವಾಗಿದೆ, ಕೇವಲ ಸಮಾನತೆಗಾಗಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶವನ್ನು ನಡೆಸಲು ಒಂದು ಬಲಿಷ್ಠ ಕಾನೂನಿನ ಅಗತ್ಯವಿತ್ತು. ಭಾರತದಂತಹ ಹಲವು ಭಾಷೆಗಳು, ಸಂಸ್ಕೃತಿ, ಜೀವನ ವಿಧಾನ, ವಿವಿಧ ಧರ್ಮಗಳನ್ನು ಹೊಂದಿರುವ ದೇಶಕ್ಕೆ ಸಂವಿಧಾನವನ್ನು ರಚಿಸುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಮಹಾನ್ ಜ್ಞಾನಿಯೂ ಇತಿಹಾಸ ಕಾನೂನಿನ ತಜ್ಞರು, ಮೇಧಾವಿಯೂ ಆಗಿದ್ದ, ಮಾನವೀಯತೆಯ ಬೆಲೆ ಅರಿತಿದ್ದ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ, ಸುಂದರ, ಸಮಗ್ರ ಸಂವಿಧಾನವನ್ನು ನಮಗೆ ನೀಡಿದರು. ಇದಕ್ಕೆ ಭಾರತ ಎಂದಿಗೂ ಅವರಿಗೆ ಋಣಿಯಾಗಿರಬೇಕು. ಜಾತಿ, ಮತ, ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ಸ್ವಾತಂತ್ರ್ಯ ಮತ್ತು ನ್ಯಾಯ ಸಿಗುವಂತೆ ಮಾಡಿದರು. ಮಹಿಳೆಯರಿಗೆ ಆಸ್ತಿ ಹಕ್ಕು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನದಂತಹ ಕ್ರಾಂತಿಕಾರಿ ಕಾನೂನುಗಳ ಹಿಂದೆ ಅವರ ಶ್ರಮ ಅಪಾರ. ಸುಶಿಕ್ಷಿತರಾಗಿ, ಸಂಘಟಿತರಾಗಿ, ಹೋರಾಟಗಾರರಾಗಿ. ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಎಂಬುದು ಬಾಬಾ ಸಾಹೇಬರು ಭಾರತೀಯರಿಗೆ ನೀಡಿದ 3 ಮಂತ್ರಗಳು. ಅಂಬೇಡ್ಕರ್ ಎಂದರೆ ಕೇವಲ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೇರಿದ ನಾಯಕರಲ್ಲ, ಅವರು ಇಡೀ ಮಾನವ ಕುಲಕ್ಕೆ ಪ್ರೇರಣೆ. ಅಂಬೇಡ್ಕರ್ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಕನಸಿನ ಭಾರತ ನಿರ್ಮಾಣವಾಗಲಿ. ಅಂಬೇಡ್ಕರ್ ಅವರ ಕನಸಿನ ಸಮಾನತೆ ಜಾರಿಗೆ ಬರಲಿ. ಪ್ರತಿಯೊಬ್ಬ ಭಾರತೀಯರು ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿನಿಧಿಗಳಾಗಲಿ ಎಂದು ಹಾರೈಸೋಣ. ಇದೊಂದೇ ನಾವು ಆ ಮಹಾನ್ ಚೇತನಕ್ಕೆ ಸಲ್ಲಿಸಬಹುದಾದ ಗೌರವ. ಜೈ ಭೀಮ್.